टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಂತೂ ಇಂತೂ ಇಷ್ಟು ವರ್ಷದ ಮೇಲೆ ಒಂದು ಬ್ರಿಡ್ಜು ಅಂತ ಕಟ್ಟಿ ಉದ್ಘಾಟನೆ ಮಾಡಿದ್ವೇನ್ಲ. ಗ್ರ್ಯಾಂಡ್ ಆಗಿ ಓಪನ್ ಮಾಡಿದೆ, ಆದ್ರೆ ಅದ್ರಲ್ಲೂ ರಾಜಕೀಯ ಮಾಡ್ಕೊಂಡು ಕುಂತ್ಕೊಂಡು. ರಾಜಕೀಯ ಮಾಡಕ್ಕೇನೆ ಕಂಡ್ಲ ಉದ್ಘಾಟನೆ ಮಾಡೋದು. ಇಲ್ಲೇಂದ್ರೆ ಬ್ರಿಡ್ಜ್ ಕಟ್ಟಿದೀನಿ ಜನಗಳೇ, ಇನ್ಮೇಲೆ ನೀವಿದ್ರ ಉಪಯೋಗ ಪಡ್ಕೊಂಬಿಡಿ ಅಂತವ ಒಂದು ನೋಟಿಸ್ ಅಂಟಿಸ್ಬಿಟ್ಟು ಬೇರೆ ಕಡೆ ಇನ್ನೇನ್ ಕೆಲಸ ಮಾಡ್ಬೇಕು ಅಂತ ಹುಡಿಕೊಂಡು ಹೊಂಟಿರವು. ಆದ್ರೆ ರಾಜಕೀಯ ಮಾಡ್ಬೇಕು, ಮೈಲೇಜ್ ತಗೊಂಬೇಕು ಅಂತಲೇ ಉದ್ಘಾಟನೆನ ದೊಡ್ಡದಾಗಿ ಮಾಡಿ ನಾನೇ ಮಾಡಿದ್ದು ಅಂತ ಕಲ್ಲಲ್ಲಿ ಕೆಸಿ ಪ್ರದರ್ಶನಕ್ಕೆ ಮಾಡುತ್ತವೆ ಕಣ್ಲೆ. ಅದು ನಿಜನೇ ಯಾಕನೆ, ಆದ್ರೆ ಶಿಷ್ಟಾಚಾರನು ಮಾಡ್ದಲೆ ಒಂದಕ್ಕೊಂದು ಬೋಧ ಆಡ್ಕೊಂಡ್ ಕುಂತವೆ. ಕಾಂಗ್ರೆಸ್ ನಾವು ಕೇಳಿದ್ರೆ ಬೇಕಾಬಿಟ್ಟಿ ಕರೆದಂಗ್ ಮಾಡಿ ಅವ್ರವ್ರೇ ಫಂಕ್ಷನ್ ಮಾಡ್ಕೊಂತವ್ರಿ. ಇವಕ್ಕೊಂದ್ ಶಿಷ್ಟಾಚಾರ ಐತಾ ಅಂತವ ಹೋಗಿತಾವೆ ಕಣೆ. ಸೆಂಟ್ರಲ್ ಗವರ್ಮೆಂಟ್ ಈಗ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ಗೆ ತಿಳಿಸಬೇಕು. ಅದು ಅವ್ರಿಗೆ ಸ್ಟೇಟ್ ಗವರ್ಮೆಂಟ್ ವಿಶ್ವಾಸ ತೆಗೆದುಕೊಳ್ಳದೆ ನೇರವಾಗಿ ಅವರು ಅವ್ರ MP ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ಅದರಲ್ಲಿ ರಾಜಕೀಯ ಮಾಡೋದಿದ್ರೆ ಅವ್ರು ಮಾಡ್ಕೊಳ್ಳಿ, ನಮಗೇನು ತಲೆಬಿಸಿ ಇಲ್ಲ. ನಾವು ಸಹ ನೆಕ್ಸ್ಟ್ ಬರುವಂಥ ಹಸಿರುಮಕ್ಕಿ ಸೇತುವೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ರಾಜ್ಯದ ಸಚಿವರನ್ನ ಕರೆಸಿ ನಾವು ರಾಜಕೀಯ ಮಾಡಬೇಕಾಗತ್ತೆ. ಅದಕ್ಕೆ ಮಾಡ್ತೀವಿ ಬೇಕಾದ್ರೆ ಮಾಡೋದಾದ್ರೆ. ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವ್ರು ನಡ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದಿದ್ರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಎಲ್ಲರನ್ನೂ ಸೇರಿಸಿ ಊರಬ್ಬ ಮಾಡೋದ್ ಬಿಟ್ಟು ಯಡಿಯೂರು ಅಂಡ್ ಸೆನ್ಸು ಸೇರ್ಕೊಂಡು ಗಡ್ಕರಿನೂ ಕರೆಸ್ಕೊಂಡು ಮನೆ ಫಂಕ್ಷನ್ ಮಾಡ್ಕೊಂಡ್ಬಿಡ್ತೀನಿಲ್ಲ ಯಡಿಯೂರು. ನೋಡಕ್ ಒಂದ್ ತರಕ್ಕೆ ಹಂಗೆ ಇತ್ತು ಕಣೆ ನಮ್ಮೂರು. ಇಲ್ಲಿ ನೀವೆಲ್ಲ ಬರೋದೇ ಬೇಡ ಅನ್ನೋ ತರಕ್ಕೆ ಫಂಕ್ಷನ್ ಮಾಡವೆ. ಆದ್ರೂ ನಾವು ಕರೆದಿದ್ದೀವಿ, ಅವರೆಲ್ಲ ಬಂದಿಲ್ಲ ಅಂತ ಅಶೋಕ್ ಬೈತೈತಿ. ಇದನ್ನೇದ್ರು ಕರೆದಿದ್ರೆ ಹೆಂಗ್ಲೆ? ಇದು ನೀನ್ ಕರೆದಿಲ್ಲ ಕಣೆ, ಆದ್ರೂ ಪಕ್ಷದ ಮರುವಾದಿ ಬಿಟ್ಕೊಡ್ಬಾರ್ದು ಅಂತವ ಕಾಂಗ್ರೆಸ್ ನವಕ್ಕೆ ಹೋಗಿತೈತೆ ಅಷ್ಟೇ. ಓದಿಕೆತ ಇಷ್ಟೆಲ್ಲ ಅಶೋಕು ಕಂಪ್ಲೇಂಟ್ ಮಾಡ್ತೈತಿ ಅಂದ್ಮೇಲೆ ಈ ಕಾಂಗ್ರೆಸ್ ನವಕ್ಕೇನ್ಲ ಆಗಿತ್ತು ಒಂದು ರೌಂಡ್ ಹೋಗಿ ಬರಕಿ. ಅದನ್ನ ಸಿದ್ದಣ್ಣನೇ ಹೇಳ್ತೈತೆ ನೋಡ್ಲಣ್ಣ. ಯಾರು ಕೂಡ ಭಾಗವಹಿಸ್ತಾ ಇಲ್ಲ, ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ. ಏನ್ ಕತೆನೋ ಬಿಡ್ಲೆ, ಒಟ್ಟಿನಲ್ಲಿ ಜನಕ್ಕೊಂದು ಗಟ್ಟು ಮುಟ್ಟಾಗಿರೋ ಬ್ರಿಡ್ಜ್ ಕಟ್ ಕೊಟ್ಟವಲ್ಲ, ಅಷ್ಟೇ ಸಾಕು. ಇವುಗಳ ರಾಜಕೀಯ ಇವು ಮಾಡ್ಕೊಂಡ್ ಕುಂತಿರ್ಲಿ, ನಾವು ಮಾಡಬೇಕಿರೋ ಕೆಲಸ ಮಾಡ್ಕೊಂಡು ಆರಾಮಾಗಿರೋಣ ನಡ್ಲ. ಶಿವನಿ ಶಂಭುಲಿಂಗ.